ಸಚಿವರ ನಿವಾಸಕ್ಕೆ ಈಗಾಗಲೇ ಮಹದೇವಪ್ಪ ಅವರು ಭೇಟಿ ಕೊಟ್ಟಿರುವಂತದ್ದು ಮಹದೇವಪ್ಪ ಜೊತೆ 40 ನಿಮಿಷ ಮಾತುಕತೆಯನ್ನ ನಡೆಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು. ಡಿನ್ನರ್ ಸಭೆಗೆ ಬ್ರೇಕ್ ಬೆನ್ನಲ್ಲೇ ಇಬ್ಬರು ನಾಯಕರ ಮಾತುಕತೆ. ಇದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಬೆಳಗಾವಿಯಲ್ಲಿ ಸುರ್ಜೇವಾಲ ಜೊತೆ ಮಾತುಕತೆಗೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. HC ಮಹದೇವಪ್ಪ ಅವರು ಭೇಟಿ ಕೊಟ್ಟು ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದರೆ ಡಿನ್ನರ್ ಸಭೆಗೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಇಬ್ಬರು ನಾಯಕರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ಬೆಳಗಾವಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಜೊತೆ ಮಾತುಕತೆಗೆ ತೀರ್ಮಾನಿಸಿರುವಂತದ್ದು. ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಪರಮೇಶ್ವರ್ ಹಾಗೆ ಮಹದೇವಪ್ಪ ಅವರು. ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿಂಡಿಗೂ ಬರುವುದು ಬೇಡವಾ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿರುವಂತದ್ದು. ಅಷ್ಟೇ ಈಸಿಯಾಗಿ ದಲಿತ ನಾಯಕರು ಒಗ್ಗಟ್ಟಾಗಿ ಸದ್ಯಕ್ಕೆ ಕೆಲವೊಂದಿಷ್ಟು ನಿಮಿಷಗಳ ಕಾಲ ಮಾತುಕತೆ ನಡೆಸ್ತಾ ಇರುವಂತದ್ದು ಕುತೂಹಲ ಕೆಳಿಸಿದೆ. ಮೇಲ್ನೋಟಕ್ಕೆ ಏನ್ ಬೇಕಾದ್ರೂ ಕೂಡ ಹೇಳ್ಬೋದು, ತಿಂಡಿಗೆ ಬರಬಾರ್ದಾ, ಊಟಕ್ಕೆ ಬರಬಾರ್ದಾ ಅನ್ನುವಂತಹ ವಿಚಾರ. ಅದರಲ್ಲಿ ರಾಜಕೀಯ ಮಾತುಗಳು ನಡೆದಿರುವಂತದ್ದು ಸತ್ಯನೇ. ಸೊ ಒಂದು ಕಡೆ HC ಮಹದೇವಪ್ಪ ಅವರ ವೈಯಕ್ತಿಕ ಕೆಲಸಕ್ಕೆ ಬಂದಿದ್ರು, ಬೇರೆ ಯಾವುದಕ್ಕೂ ಕೂಡ ಇದಕ್ಕೂ ಸಂಬಂಧ ಇಲ್ಲ. ಅವರದ್ದೇನೋ ಕೆಲಸ ಇತ್ತು, ಬಂದಿದ್ದಾರೆ. ನಾವು ಬೇರೆಯವರ ಮನೆಗೆ ಹೋಗುವುದನ್ನ ಯಾರು ಕೂಡ ನಿಲ್ಲಿಸೋದಕ್ಕೆ ಆಗಲ್ಲ, ತಿಂಡಿಗೂ ಊಟಕ್ಕೂ ಹೋಗುವುದನ್ನ ಯಾರು ಕೂಡ ನಿಲ್ಲಿಸೋದಕ್ಕೆ ಆಗಲ್ಲ, ಅದೆಲ್ಲ ವೈಯಕ್ತಿಕ ಭೇಟಿಗಳು ಅಂತ ಸದ್ಯಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದಕ್ಕಿದ್ದ ಹಾಗೆ ಡಿನ್ನರ್ ಮೀಟಿಂಗ್ ರದ್ದಾದಂತಹ ಬೆನ್ನಲ್ಲೇ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರುವಂತದ್ದು. ಡಿನ್ನರ್ ಬ್ರೇಕ್ ಎಲ್ಲೋ ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ವಲ್ಪ ದಲಿತ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸೊ ಪ್ರಮುಖವಾಗಿ ದಲಿತ ಸಮುದಾಯದ ಪ್ರಬಲ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಿದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದೇ ತಡ. ಇದ್ದಕ್ಕಿದ್ದ ಹಾಗೆ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಬ್ರೇಕ್ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಡಾಕ್ಟರ್ G ಪರಮೇಶ್ವರ್ ಅವರ ನಿವಾಸಕ್ಕೆ HC ಮಹದೇವಪ್ಪ ಅವರು ತೆರಳಿದ್ರು. ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲವೊಂದಿಷ್ಟು ರಾಜಕೀಯ ವಿಚಾರ, ಬೆಳಗಾವಿಯಲ್ಲಿ ಸುರ್ಜೇವಾಲ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ವಿಚಾರ, ರಾಜ್ಯದಲ್ಲಿ KPCC ಅಧ್ಯಕ್ಷ ಸ್ಥಾನ, CM ಸ್ಥಾನ, ಅದರ ಜೊತೆಗೆ ಕೆಲವೊಂದಿಷ್ಟು ಸಚಿವ ಸ್ಥಾನ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇರುವಂತದ್ದು. ಈಗಾಗಲೇ ಒಂದು ಡಿನ್ನರ್ ಮೀಟಿಂಗ್ ಒಂದು ಕಡೆ ಬಂದಾಗಿದೆ. ಆದ್ರೆ ಈಗ ಊಟ ತಿಂಡಿ, ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರ, ಈ ರೀತಿಯಾಗಿ ಅವರವರ ಮನೆಗಳಿಗೆ ಭೇಟಿ ಕೊಟ್ಟು ಕೆಲವೊಂದಿಷ್ಟು ಮಾತುಕತೆ ನಡೀತಾ ಇದೆ. ಸ್ವಲ್ಪ ಜಾಗ ಬಿಡಿ.